ಜಿಲ್ಲಾಡಳಿತ ಗಮನಕ್ಕೂ ಬಂದಿದೆ. ನಾವು ಈಗಾಗಲೇ ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ನಾವು ಕಠಿಣ ಕ್ರಮ ವಹಿಸ್ತೀವಿ. ಈ ಥರ ಇನ್ಸಿಡೆಂಟ್ಸ್ ನಮ್ಮ ಜಿಲ್ಲೆನಲ್ಲಿ ಆಗಬಾರ್ದು. ಅದಕ್ಕೋಸ್ಕರನೇ ನಾವು ಪೂರ್ವ ಸಿದ್ಧತೆ ಒಂದು ಪೂರ್ವಭಾವಿ ಸಭೆನೂ ಮಾಡಿದ್ದೀವಿ. ಈ ಎಲ್ಲ 10-15 ವರ್ಷದಿಂದ ನಮ್ಮ ಜಿಲ್ಲೆನಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರಿಗೆ ಅಲ್ಲಿಂದ ಸಾಲನೂ ಸಿಗುತ್ತೆ, ಯಾವುದೇ ತೊಂದರೆ ಆಗಲಿಲ್ಲ. ಈಗ ಮಧ್ಯವರ್ತಿಗಳ ಕಾಟದಿಂದ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ನಮ್ಮ ಇಂಟೆಲಿಜೆನ್ಸ್ ನಮಗೆ ಬಂದಿದೆ. ಇದರ ಮೇಲೆ ನಾವು ಕ್ರಮ ವಹಿಸ್ತೇವೆ. ಭಾಳ ಇದು ಆಗಬಾರ್ದಾಗಿತ್ತು. ಬಟ್ ಈ ನಿಟ್ಟಿನಲ್ಲಿ ನಾನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಬ್ಲೇಮ್ ಹಾಕಲಿಕ್ಕೂ ಜಿಲ್ಲಾಧಿಕಾರಿಯಾಗಿ ಬರಲ್ಲ, ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ನಮ್ಮ ಇಂಟೆಲಿಜೆನ್ಸ್ ಏನಂದರೆ, ಇದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಡೈರೆಕ್ಟ್ಲಿ ಅಲ್ಲಿ ಹೋಗಿ ಮಾಡಲಿಲ್ಲ ಈ ಕೆಲಸ, ಮಧ್ಯವರ್ತಿಗಳು ಹೋಗಿ ಮಾಡಿದ್ದಾರೆ ಅಂತ. ಇವರ ಹೆಸರು ಹೇಳ್ಕೊಂಡು ಯಾರು ಈ ದುಡ್ಡನ್ನು ಡೆಪಾಸಿಟ್ ತಗೊಂಡಿದ್ದಾರೆ ಅವರೇ ಬಂದು ಈ ಕಾಟ ಕೊಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ಮುಖಾಂತರ ಬಹಳ ಕಠಿಣ ಕ್ರಮ ಅವರ ಮೇಲೆ ತಗೊಳ್ತೀವಿ. ಅಫೆನ್ಸ್ ಇಸ್ ಅಫೆನ್ಸ್. ಒಂದು ಟೈಪ್ ಬೇರೆ ಟೈಪ್ ಅಂತ ಏನಿರಲ್ಲ. ಅಫೆನ್ಸ್ ಇಸ್ ಅಫೆನ್ಸ್. ಇದರಲ್ಲಿ ಮುಂಚೆ ಏನಿತ್ತು, ಇದು 2 ಪಾರ್ಟೀಸ್ ಮಧ್ಯ ವೈಯಕ್ತಿಕ ವಿಚಾರ ಅಂತ ಹೇಳಿ ಆವಾಗ ಒಂದು 8 ಮಂತ್ಸ್ ಹಿಂದೆ ಜಾಸ್ತಿ ಇಂಟರ್ಫಿಯರೆನ್ಸ್ ನಾವು ಮಾಡಲಿಲ್ಲ. ಇದರಲ್ಲಿ ಆ್ಯಕ್ಚುಲ್ ಸ್ಟೋರಿ ಏನಾಗಿದೆ ಅಂದರೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಸಾಲ ಕೊಟ್ಟಿದ್ದಾರೆ. ಸಾಲ ಪಡೆದಿದ ನಂತರ ಅವರು ಹೋಗಿ ಬೇರೆ ಥರ್ಡ್ ಪಾರ್ಟಿಗೆ ಜಾಸ್ತಿ ಇಂಟ್ರೆಸ್ಟ್ ಮೇಲೆ ಅದನ್ನು ದುಡ್ಡು ಡೆಪಾಸಿಟ್ ಮಾಡಿ, ಹಾಗೂ ಇಡೀ ಲೋನ್ ನಾವು ತೀರಿಸ್ತೀವಂತ ಹೇಳಿ ಆ ಆಮಿಷಕ್ಕೆ ಒಳಪಟ್ಟು ಅವರು ಮೋಸಗೊಂಡಿದ್ದಾರೆ. ಈಗ ಇವರು ಇಷ್ಟೆಲ್ಲ ದೊಡ್ಡ ಮಟ್ಟದ ಏನು ಹೋರಾಟ ಆಗ್ತಾ ಇದೆ, ಅದರಿಂದ ಈ ಮಿಡಲ್ ಮೆನ್, ಮಧ್ಯವರ್ತಿಗಳು ಹಾಗೂ ಆ ಥರ್ಡ್ ಪಾರ್ಟಿ ಆಪರೇಟರ್ಸ್ಗೆ ತೊಂದರೆ ಆಗ್ತಾ ಇದೆ. ಅವರು ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಕಾಟ ಕೊಡ್ತಾ ಇದ್ದಾರೆ, ನಮಗೆ ಗೊತ್ತಾಗಿದೆ. ಈಗ ನೋಡಿ, ಎಷ್ಟೋ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಲೆವೆಲಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲಿ ತೊಂದರೆ ಆಗ್ತಾ ಇಲ್ಲ. ಸೇಮ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ತೊಂದರೆ ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇದೆ ಅಂದರೆ ಅದರದ್ದು ಡೈರೆಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ನಾವು ಒಂದು ಅಪ್ರೋಚ್ ಇಟ್ಕೊಂಡಿದ್ದೀವಿ, ಅದರ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ. ಮೈಕ್ರೋ ಫೈನಾನ್ಸ್ ಏನಿದೆ, ಇಟ್ಸ್ ಅ ವೆರಿ ಸ್ಮಾಲ್ ಅಮೌಂಟ್ಸ್. ಸೊ ಮೋಸ್ಟ್ಲಿ ಅನ್ಕೊಲಾಟ್ರಲೈಸ್ಡ್ ಲೋನ್ಸ್ ಇರುತ್ತೆ, ಯಾವುದೇ ಮಾರ್ಗೇಜ್ ಇರಲ್ಲ ಅದರ ಮೇಲೆ. ಈ ಒಂದು ಕೇಸ್ ಏನಿದೆ ಸ್ಪೆಸಿಫಿಕಲಿ ನಾನು ಪರ್ಸ್ನಲಿ ಎಕ್ಸಾಮಿನ್ ಮಾಡ್ತೀನಿ.